ಹೇಳಿ. ಹಾಂ, ನೀನಾ? ಇರಬೇಕು ನಿನ್ನಂಥವ್ರು ಭೂಮಿ ಮೇಲೆ. ಸುರಭೆ ಮನುಷ್ಯನ ನಿಮ್ಮಣ್ಣ ನನ್ನ ತಂಗಿ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾನೆ. ಅವಳು ಹೊಟ್ಟೆಲಿರೋ ಮಗು ನಂದಲ್ಲ ಅಂತಾನೆ. ರೀತಿ ರಿವಾಜು ಗೊತ್ತಿದೆಯೇನ್ರಿ ಅವನಿಗೆ? ನಿನ್ನ ತಂಗಿ ನಡ್ಕೊಂಡಿರೋದು ಹಾಗಿದೆ. ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ಕಪಾಳಕ್ಕೆ ಬಾರಿಸ್ಬೇಕಾಗುತ್ತೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ನಿನಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ಯಾವಾಗ ಆಚೆ ಹಾಕ್ತೀಯ ನಿನ್ನ ತಂಗಿನ ನಿಮ್ಮ ಮನೆಯಿಂದ? ನನ್ನ ತಂಗಿನ ನಾನು ಯಾಕೆ ಆಚೆ ಕಳಿಸ್ಬೇಕು? ಅವಳು ನನ್ನ ತಂಗಿ. ನಿಮ್ಮನೆ ಜನಗಳ ಥರ ಮನುಷ್ಯತ್ವ ಇಲ್ಲದೆ ಇರೋರಲ್ಲ ನಾವು. ಅವಳು ನನ್ನ ಜೊತೆನೇ ಇರ್ತಾಳೆ, ನನ್ನ ಜೊತೆನೇ ಬದುಕ್ತಾಳೆ. ಅದು ಸಾಧ್ಯ ಇಲ್ಲ. ನೀನು ಅವಳನ್ನ ಮನೆಯಿಂದ ಆಚೆ ಹಾಕಬೇಕು, ಇಲ್ದಿದ್ರೆ ನಿನಗೆ ಉಳಿಗಾಲ ಇಲ್ಲ. ಅನಿರುದ್ಧ್, ನೀನು ಯಾರು ನನ್ನ ಡಿಕ್ಟೇಟ್ ಮಾಡೋದಕ್ಕೆ? ನಾನೇ ಡಿಕ್ಟೇಟ್ ಮಾಡೋದು. ನೋಡೋ, ನಿನ್ನ ತಂಗಿಗೆ ನಿನ್ನ ಮನೇಲೂ ಜಾಗ ಇರಬಾರ್ದು. ನೀನು ಅವಳನ್ನು ಆಚೆ ಹಾಕಬೇಕು. ಹಾಗೇನಾದರೂ ಆಚೆ ಹಾಕಲಿಲ್ಲ ಅಂದರೆ ನೀನು ನಿನ್ನ ಗಂಡ ಇಬ್ಬರು ಇಲ್ಲಿಂದ ಎತ್ತಂಗಡಿ ಆಗಬೇಕು. ಆ ಥರ ಮಾಡಿಸ್ತೀನಿ. ಏನು ಹೇಳ್ತಾ ಇದೆಯಾ? ಬರೀ ಹೇಳೋದಲ್ಲ, ಮಾಡಿ ತೋರಿಸ್ಬೇಕಾಗತ್ತೆ. ನೀನು ನಿನ್ನ ತಂಗಿನ ಮನೆಯಿಂದ ಆಚೆ ಹಾಕಬೇಕು. ತಂಗಿ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡ್ರೆ ನೀನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಮನೆ ಮುಂದೆ ಗೂಂಡಾಗಳು ಬರ್ತಾರೆ, ಕಿಟಕಿ ಗಾಜು ಎಲ್ಲ ಒಡೆದು ಹಾಕ್ತಾರೆ. ಚಿತ್ರ ಹಿಂಸೆ ಅನುಭವಿಸ್ಬಿಡ್ತೀಯ. ಯೋಚನೆ ಮಾಡು, ನಿನ್ನ ಲೈಫ್ ಮುಖ್ಯನೋ ಅಥವಾ ನಿನ್ನ ತಂಗಿ ಲೈಫ್ ಮುಖ್ಯನೋ ಅಂತ. ಇನ್ನು ಸಾಧ್ಯ ಇಲ್ಲ ತೇಜು. ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಎಷ್ಟು ಪೊಗರಿದೆ ಅವನಿಗೆ. ಏನಾಯ್ತು? ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ? ಯಾರ ಮೇಲೆ ರೇಗ್ತಿದ್ಯಾ ನೀನು? ನಿನ್ನನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳ್ತಾನೆ ಪಾಪಿ. ಯಾರು? ಆದಿತ್ಯನಾ? ಅಲ್ಲ, ಅನಿರುದ್ಧ. ಅನಿರುದ್ಧ? ಸಿಕ್ಕಿದ್ದ ಇವಾಗ ನನಗೆ ರಸ್ತೆಲಿ. ತೇಜಸ್ವಿನಿಯನ್ನ ಮನೆಯಿಂದ ಆಚೆ ಹಾಕಿದ್ರೆ ನಿಮ್ಗೆ ಉಳಿಗಾಲ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ದ. ಹಾಗಂದ? ನಿನ್ನನ್ನು ಮನೆಯಿಂದ ಆಚೆ ಹಾಕದೇ ಇದ್ರೆ ಗೂಂಡಾಗಳನ್ನು ಬಿಟ್ಟು ಹೆದರಿಸ್ತಾನಂತೆ, ಟಾರ್ಚರ್ ಮಾಡ್ತಾನಂತೆ. ಹಾಗೆಲ್ಲ ಅಂದ ಅವನು? ಬಾಯಿಗೆ ಬಂದ ಹಾಗೆ ಮಾತಾಡ್ದ ತೇಜು. ನಿನ್ನ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡ್ದ. ಸುಮ್ಮನೆ ಬಿಡಬಾರ್ದು ಇವ್ರನ್ನೆಲ್ಲ. ನಮ್ಮನ್ನು ಹೆದರಿಸಿದ್ರೆ ನಿನ್ನ ಆಚೆಗೆ ಹಾಕ್ತೀವಿ ಅಂತ ಅವನ ಲೆಕ್ಕ. ಒಟ್ನಲ್ಲಿ ನನ್ನನ್ನು ಬೀದಿಗೆ ತಳ್ಳಬೇಕು ಅನ್ನೋದು ಅವನ ಹುನ್ನಾರ. ಇವ್ರುಗಳ ಮಧ್ಯೆ ಎಲ್ಲ ಹೇಗಿದ್ದೆ ತೇಜು ನೀನು? ಮನುಷ್ಯರಲ್ಲ ಇವರು, ರಾಕ್ಷಸರು. ನನ್ನ ಡಿಕ್ಟೇಟ್ ಮಾಡ್ತಾನೆ. ನನ್ನ ತಂಗಿ ಬಗ್ಗೆ ಮಾತಾಡಕ್ಕೆ ಇವನು ಯಾರು? ಸುರಭಿ, ನೀನು ಯಾಕೆ ಆವೇಶ ಪಡ್ತೀಯ? ಕೂಲ್. ಯಾರಿಗೆ ಮಾಡ್ತಾ ಇದೆಯಾ? ನಿಮಿಷ ಇರೋ. ಹಲೋ. ತಾಕತ್ತಿದ್ರೆ ಎದ್ರಾ ಬದ್ರಾ ಬಂದು ಮಾತಾಡಬೇಕು. ಅದೇನು ಮತ್ತೊಬ್ರ ಹತ್ರ ಪೌರುಷ ತೋರಿಸೋದು? ಯಾರು? ನಿನ್ನ ಪಾಲಿನ ಶತ್ರು. ಓಹೋ, ತೇಜಸ್ವಿನಿ. ಏನೋ ನಮ್ಮ ಅಕ್ಕನ ಹತ್ರ ಭಾರಿ ಪೊಗರು ತೋರಿಸ್ತಿದ್ಯಂತೆ. ತೇಜಸ್ವಿನಿನ ಮನೆಯಿಂದ ಆಚೆ ಹಾಕಿ, ಇಲ್ದಿದ್ರೆ ನಿಮ್ಮನ್ನ ಬಿಡಲ್ಲ ಅಂತೇನೋ ಧಮಕಿ ಹಾಕಿದ್ಯಂತೆ. ಏನು ಸಮಾಚಾರ? ಯಾಕೆ ನನ್ನ ಹತ್ರ ಮಾತಾಡೋದಕ್ಕೆ ಭಯನಾ? ಭಯನಾ? ನಿನ್ನ ಹತ್ರ ಯಾಕೆ? ಫೈಟ್ ಕೊಡೋದಕ್ಕೆ ರೆಡಿ ಇದ್ದೀನಿ, ಬಾ. ಪಾಪ ಅಮಾಯಕರ ಹತ್ರ ಯಾಕೆ ಪೋಸ್ ಕೊಡ್ತೀಯ? ಗುಂಡಿಗೆ ಇದ್ರೆ ಎದುರಿಗೆ ಬಂದು ಮಾತಾಡು. ಅಲ್ಲೆಲ್ಲೋ ರಸ್ತೆನಲ್ಲಿ ಭೇಟಿ ಮಾಡಿ ಗಲಾಟೆ ಮಾಡೋಂಥದ್ದು ಏನಾಗಿದೆ? ಮನೆಗೆ ಬಾ. ಬರ್ತೀನಿ, ಅದಕ್ಕೇನು? ನೀನೆಲ್ಲಿ ಬರ್ತೀಯ? ಬಂದ್ರು ಕುಡಿದು ಬರ್ತೀಯ. ಚಾನೆಲ್ನವ್ರು ಬರ್ತಾರೆ ಅಂದ್ರೆ ಓಡ್ ಹೋಗ್ತೀಯ.
ನಿನ್ನನ್ನು ಯಾರಾದರೂ ಧೈರ್ಯವಂತ ಅಂತಾರ? ಶುದ್ಧ ಪುಕ್ಲ ನೀನು. ತೇಜಸ್ವಿನಿ, ನನ್ನನ್ನು ನಮ್ಮ ಅಕ್ಕನ ಮನೆಯಿಂದ ಆಚೆ ಕಳಿಸ್ತೀಯಾ? ನೋಡೋಣ, ನಾನು ಇಲ್ಲೇ ಇರ್ತೀನಿ. ಕಳಿಸು. ಅದು ಯಾವ ಗುಂಡಗಳನ್ನು ಕಳಿಸ್ತೀಯೋ ಕಳಿಸು. ಅದೇನು ತೊಂದರೆ ಕೊಡ್ತಾರೋ ನಾನು ನೋಡ್ತೀನಿ. ಬರ್ತಾರೆ, ಚಿಂದೆ ಉಡಾಯಿಸ್ತಾರೆ. ಕಳಿಸು ಮಾರಾಯ, ನಿನ್ನ ಚೇಲಗಳನ್ನ ಕಳಿಸು. ಅದೆಷ್ಟು ಜನ ಬರ್ತಾರೋ ಬರಲಿ, ನೋಡೇ ಬಿಡೋಣ. ತೇಜಸ್ವಿನಿ, ಗಂಡಸು ಮರೆನಲ್ಲಿ ನಿಂತು ಪೌರುಷ ತೋರಿಸೋದಲ್ಲ. ಎದ್ರಿಗೆ ಬಾ, ಎದ್ರಿಗೆ. ನೀನಲ್ಲ, ನಿಮ್ಮ ಅಣ್ಣ ಅಲ್ಲ, ಯಾರೇ ಬಂದರೂ ನನ್ನನ್ನು ಬೀದಿಗೆ ತರೋದಕ್ಕಾಗಲ್ಲ. ಅದು ನಿಮ್ಗಳ ಹಣೆನಲ್ಲೂ ಬರ್ದಿಲ್ಲ. ಇನ್ನೊಂದ್ಸರಿ ಧಮಕಿ ಹಾಕಬೇಕು ಅಂದ್ರೆ ಹೇಳ್ಬಿಟ್ಟು ಬಾ, ನಾನು ಇರ್ತೀನಿ. ಬಿಸ್ನೆಸ್ ಫೆಲೋ. ತೇಜು, ಸುರಭಿ, ಇಂಥವ್ರಿಗೆ ಹೀಗೆ ಬುದ್ಧಿ ಕಲಿಸ್ಬೇಕು. ಇಡಿಯಟ್ಸ್. ನನಗೆ ಚಾಲೆಂಜ್ ಮಾಡ್ತಾಳೆ. ಅವ್ರ ಅಕ್ಕನ ಹೇಗೋ ಹೆದರಿಸಿದ್ದೆ, ಆದರೆ 7 ಪೌರು ಮಾತ್ರ ಕಮ್ಮಿ ಆಗಿಲ್ಲ. ಮನೆಯಿಂದ ಆಚೆ ಹಾಕಿದ್ರು ಬುದ್ಧಿ ಕಲ್ತಿಲ್ಲ ಇವಳು. ಎಷ್ಟು ಮಾತಾಡಿದ್ಲು ಗೊತ್ತಾ? ಅನಿ, ಅವಳು ಬುದ್ಧಿ ಕಲಿತಾಳೇನೋ. ಎಲ್ಲರೂ ಕಾಲಲ್ಲಿ ನಡೆದ್ರೆ ಅವಳು ತಲೆನಲ್ಲಿ ನಡೀತಾಳೆ. ಇನ್ನೂ ನಿನ್ಗೆ ಹೆದರ್ತಾಳ? ನೀನು ಹೇಳಿದೆ ಅಂತ ಸುರಭಿ ಅವಳ ತಂಗಿನ ಆಚೆ ಹಾಕ್ಬಿಡ್ತಾಳ? ಯಾಕಮ್ಮ ಹಾಕಲ್ಲ? ಏನು ಸೀಮೆ ಗೆಲ್ದವ್ರು ಅಕ್ಕ ತಂಗಿರ? ಅಷ್ಟೊಂದು ಪ್ರೀತಿ ಮಾಡ್ತಿದ್ರು, ಅವರಿಬ್ಬರನ್ನ ಬೇರೆ ಮಾಡೋದು ನನಗೆ ಗೊತ್ತಿಲ್ವಾ? ಅನಿ, ಅವ್ರ ಅಕ್ಕ ತಂಗಿರು ತುಂಬ ಕ್ಲೋಸು. ಪ್ರಾಣಕ್ಕೆ ಪ್ರಾಣ ಕೊಡೋ ಮಟ್ಟಕ್ಕಿದ್ದಾರೆ. ಇನ್ನು ನೀನು ಹೇಳಿದೆ ಅಂತ ಸುರಭಿ ಅವಳ ತಂಗಿನ ಆಚೆ ಕಳಿಸ್ಬಿಡ್ತಾಳ? ಮಾತಿಗೆ ಮುಂಚೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದು ನೋಡ್ತಿರ್ಲಿಲ್ವೇನೋ ನೀನು? ನೋಡಿದ್ದೀನಮ್ಮ, ಮನೆಯಿಂದ ಆಚೆ ಹಾಕ್ದಾಗಲೂ ಬಂದು ಗಲಾಟೆ ಮಾಡಿದ್ಲಲ್ಲ. ಇನ್ನು ಅಂಥವಳು ಅವಳ ತಂಗಿನ ಯಾಕೆ ಆಚೆ ಹಾಕ್ತಾಳೆ ಹೇಳು? ಆಚೆ ಹಾಕು ಅಂತ ಹೇಳು ಹಾಕು ನಮಗಿಲ್ಲ ಅನಿ. ನಮಗಿಲ್ಲ ಅಮ್ಮ, ನಾನು ಒಪ್ಕೋತೀನಿ. ಆದರೆ ಅಕ್ಕ ತಂಗಿ ಇಬ್ಬರೂ ದೂರ ಮಾಡೋ ಸಂದರ್ಭನ ನಾವು ಸೃಷ್ಟಿ ಮಾಡ್ಬೋದಲ್ವಾ? ನಮಗೆ ಬೇಕಿಲ್ವಲ್ಲ ಅನಿ. ಹೇಗಾದರೂ ಹಾಳಾಗಿ ಹೋಗ್ಲಿ ಬಿಡು. ಇವಾಗ ಅವಳ ತಂಟೆ ನಮಗಿಲ್ವಲ್ಲ, ಏನಾದರೂ ಮಾಡಿಕೊಂಡು ಸಾಯ್ಲಿ. ಇನ್ನೂ ಅವಳು ನಿನ್ಗಿನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನೀ. ಮಾ, ಇಡೀ ಆಸ್ತಿನ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು ಪ್ರಳಯ ಅಂತ ಕೇಳು. ಅವಳ ಬಗ್ಗೆ ಅಯ್ಯೋ ಅನ್ನೋಕ್ಕಾಗತ್ತಾ? ನಮ್ಮ ನೆಮ್ಮದಿ ಕಿತ್ಕೊಂಡಿದ್ದಾಳ, ಅವಳು ನೆಮ್ಮದಿಯಾಗಿರಬಾರ್ದು. ಅವಳು ಬೀದಿಗೆ ಬರಬೇಕು, ಅದು ನನ್ನ ಉದ್ದೇಶ. ಅದಕ್ಕೆ ಪ್ಲಾನ್ ಮಾಡ್ತಿದ್ದೀನಿ. ನಾನು ಇನ್ಮೇಲೆ ತೇಜು ಮುಖಾಂತರ ಆಟ ಆಡೋದೇ ಇಲ್ಲ. ಮೂಗು ಹಿಡಿದ್ರೆ ಬಾಯಿ ತಾನಾಗೆ ತೆರ್ಕೊಳ್ಳುತ್ತೆ. ಸುರಭಿ ಗಂಡನಿಗೆ ಟಾರ್ಚರ್ ಕೊಟ್ಟರೆ ಅದು ತೇಜಸ್ವಿನಿಗೆ ಎಫೆಕ್ಟ್ ಆಗುತ್ತೆ. ಆದರೆ ಅನಿ, ಇದು ಸರಿನೇನೋ? ಆ ಸುರಭಿ ಗಂಡ ಯಾರೋ ರಾಜೇಂದ್ರ ಪ್ರಸಾದ್, ಪ್ರೊಫೆಸರ್ ಅಲ್ವಾ? ದೊಡ್ಡ ಪ್ರೊಫೆಸರು. ನನಗೆ ಫ್ರೀ ಅಡ್ವೈಸ್ ಕೊಡ್ತಾನವನು. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸಿದ್ರೆ ಅಕ್ಕ ತಂಗಿ ಇಬ್ರಿಗೂ ಬುದ್ಧಿ ಬರುತ್ತೆ. ಇದು ನನ್ನ ಲೆಕ್ಕಾಚಾರ. ಅಂದರೆ ಸುರಭಿ ಗಂಡ ಕೆಲಸ ಮಾಡ್ತಿದ್ದಾನಲ್ಲ, ಆ ಕಾಲೇಜಲ್ಲಿ ಅವನ ಬಗ್ಗೆ ಅಲಿಗೇಷನ್ ಬರೋ ಹಾಗೆ ಮಾಡ್ತೀನಿ. ಅಲ್ಲಿರೋ ಅವನ ಸ್ಟೂಡೆಂಟ್ ಒಬ್ಬಳ ಜೊತೆ ಅಸಭ್ಯವಾಗಿ ನಡ್ಕೊಂಡ ಅನ್ನೋ ಸನ್ನಿವೇಶನ ಸೃಷ್ಟಿ ಮಾಡ್ತೀನಿ. ಅಲ್ಲಿಗೆ ಈ ಲೈಂಗಿಕ ಕಿರುಕುಳ ಅನ್ನೋದು ಇಡೀ ಕಾಲೇಜಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಕಾಲೇಜ್ ಯೂನಿಯನ್ ಲೀಡರ್ನ ಬುಕ್ ಮಾಡಿಕೊಂಡು ದೊಡ್ಡ ಗಲಾಟೆ ಮಾಡಿಸಿ ಆ ಸುರಭಿ ಗಂಡ ರಾಜೇಂದ್ರ ಪ್ರಸಾದ್ ಅವನನ್ನು ಕೆಲಸದಿಂದ ಕಿತ್ತು ಒಗೆಯೋ ಹಾಗೆ ಮಾಡ್ತೀನಿ. ಅಲ್ಲಿಗೆ ಅವನು ಕೆಲಸ ಕಳ್ಕೊಂಡು ಮನೆ ಸೇರ್ಕೋತಾನೆ. ಆಮೇಲೆ ಅದರ ಎಫೆಕ್ಟು ಅವನ ಹೆಂಡತಿ ಮೇಲಾಗುತ್ತೆ. ಅವನ ಸಂಸಾರ ಹೊಡೆಯುತ್ತೆ. ಅವ್ರ ಬದುಕೆ ಮೂರ ಬಟ್ಟೆ ಆದಾಗ ಇನ್ನು ತೇಜಸ್ವಿನಿ ಅಲ್ಲಿರೋಕ್ಕೆ ಸಾಧ್ಯನಾ? ಅವಳು ಬರೋಕ್ಕೆ ಮುಂಚೆ ಅವರೇ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾರೆ. ಅನಿ, ಹೌದಮ್ಮ. ಸುರಭಿ ತನ್ನ ತಂಗಿನ ಹಾಗೆ ಕಾಪಾಡ್ತೀನಿ ಹೀಗೆ ಕಾಪಾಡ್ತೀನಿ ಅನ್ನೋಳು. ಅವಳದೇ ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟಾದಾಗ ತಂಗಿ ನೋಡ್ಕೋತಾಳ. ಸರಿ ಅನಿ, ಆದರೆ
ಇಲ್ಲ ಅಮ್ಮ, ನನಗೆ ಅವಮಾನ ಮಾಡಿದಾಳು ಅವಳು. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನೋದು ಅವಳು ಗೊತ್ತಾಗಬೇಕು. ಅದಕ್ಕೋಸ್ಕರ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ. ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕ್ದವಳು ಕಣ್ಣು ಹಿಂಗೆ ಹೋಗಬೇಕು. ಅದು ಅದು ನನ್ನ ಆಸೆ. ಅಲ್ಲ ಅನಿ, ಇದೆಲ್ಲ ಬೇಕೇನೋ? ಮಾ, ಕರುಣೆ ತೋರಿಸ್ಬೇಡ. ಅವಳು ಕರುಣೆ ಇದೆಯಾ? ನಮ್ಮ ಆಸ್ತಿ ಹೊಡೆಯೋಕೆ ಹೊರಟವಳು ಅವಳು. ಅವಳ ಮೇಲೆ ಅಂತ ಅನುಕಂಪ. ಸಾಯ್ಲಿ ಅವಳು. ನಾನು ಮರ್ಯಾದೆ ಕೊಟ್ಟು ನೋಡಿದೆ, ಒಳ್ಳೆ ಮಾತು ಬಗ್ಗಲ್ಲ ಅಂತ ಕಾಣಿಸ್ತು. ಅದಕ್ಕೆ ಈ ನಿರ್ಧಾರ. ನೋಡ್ತಿರೋ ಹೇಗೆ ಮಣ್ಣು ಮುಕ್ಕಿಸ್ತೀನಿ ಅಂತ. ಏನೋ ಎದುರ ಬದ್ರ ಫೈಟ್ ಮಾಡು ಅಂತಾಳೆ. ಫೈಟ್ ಮಾಡ್ತೀನಿ. ಹಲೋ ಜಾನು. ರಿಜುಕ್ಕ, ಜಾನು, ಏನು ವಿಷಯ? ಏನು ಫೋನ್ ಮಾಡಿದ್ದು? ಸುತ್ತಮುತ್ತ ಯಾರೂ ಇಲ್ಲ ತಾನೆ? ಇಲ್ಲ, ಕದ್ ಫೋನ್ ಮಾಡ್ತಾ ಇದ್ದೀನಿ. ಜಾನು, ನೀನು ಸಿಕ್ಕಾಕೋತೀಯ ಅಷ್ಟೇ. ನಿನ್ನ ಗಂಡ ಮೊಬೈಲ್ ಚೆಕ್ ಮಾಡಿದ್ರೆ ಏನು ಮಾಡೋದು? ಸುಮ್ಮನೆ ಫೋನ್ ಇಡು. ಒಂದೇ ಒಂದು ಸೆಕೆಂಡ್ ಅಕ್ಕ, ನಾನು ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಯಾಕೆ ಜಾನು? ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತಕ್ಕ. ಜಾನು, ನಾವು ಸಿಕ್ಕಾಕೊಳ್ತೀವಿ. ನಾನು ನೆರಳನ್ನು ನಂಬದೇ ಇರೋಂಥ ಮನುಷ್ಯ ನಿನ್ನ ಗಂಡ. ನಿನ್ನನ್ನು ವಾಚ್ ಮಾಡೋದಕ್ಕೆ ನಮ್ಮ ಹಿಂದೆ ಜನಗಳನ್ನು ಬಿಟ್ಟಿರಲ್ಲ ಅಂತ ಯಾವ ನಂಬಿಕೆ? ಇಲ್ಲ ಅಕ್ಕ, ಇವ್ರು ನನ್ನ ನಂಬ್ತಾರೆ. ನಾನೇನಾದರೂ ನೆಪ ಹೇಳಿ ಬರ್ತೀನಿ, ನೀವು ಬಂದ್ಬಿಡಿ. ಎಲ್ಲಿಗೆ? ನಮ್ಮನೆ ಹತ್ರನೇ ಇದೆಯಲ್ಲ JP ಪಾರ್ಕ್, ಅಲ್ಲೇ ಸಿಗೋಣ ಅಕ್ಕ. ಬೇಗ ಹೊರಡಿ, ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ಬೇಗ ಮಾತಾಡ್ಬಿಟ್ಟು ನೀವು ಹೊರಟ್ಬಿಡಿ ಅಂತೆ. ಸರಿ, ಬರ್ತೀನಿ. ಅಕ್ಕ, ಫೋನ್ ಇಡ್ತೀನಿ, ಯಾರೋ ಬಾಗ್ಲಿ ತಟ್ತಾ ಇದ್ದಾರೆ. ಯಾಕೆ ಬಾಗಿಲಾಕೊಂಡಿದ್ದೆ? ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೆ. ಯಾರ ಜೊತೆ ನಾವು ಮಾತಾಡ್ತಿದ್ದಾಗಿತ್ತು? ನನಗೇನು ಹುಚ್ಚ ಒಬ್ಬೊಬ್ಳೆ ಮಾತಾಡ್ಕೊಳ್ಳೋದಿಕ್ಕೆ? ಹಾಡು ಹೇಳ್ಕೊಳ್ತಾ ಇದ್ದೆ. ಐಸೆ. ಇನ್ನೇನು, ನಿಮ್ಮ ಕಾಲು ಸರಿ ಹೋಯ್ತಲ್ಲ, ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡ್ತೀರಾ? ಕಾಲು ಸರಿ ಇಲ್ಲದೆ ಇದ್ದಾಗಲೂ ನಾನು ಆಫೀಸ್ ಕಡೆ ಗಮನ ಇಟ್ಟಿದ್ದೆ. ನನ್ನ ಹುಕ್ಕುಂ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ, ಗೊತ್ತಾಯ್ತಾ? ತುಂಬ ಸಂತೋಷ. ನೀವು ಆಫೀಸ್ ಕಡೆ ಗಮನಿಸಿ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅದೇನು ದೇವಸ್ಥಾನಕ್ಕೆ? ಅಯ್ಯೋ, ದೇವಸ್ಥಾನಕ್ಕೆ ಹೋಗೋಕ್ಕೂ ರೀಸನ್ ಬೇಕಾ? ನೀವೇನೋ ನಾಸ್ತಿಕರು, ದೇವ್ರನ್ನ ನಂಬೋದಿಲ್ಲ. ಅಟ್ಲೀಸ್ಟ್ ನಾನಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಿಮಗೆ ಒಳ್ಳೇದಾಗಲಿ ಅಂತ ಕೇಳೋದಕ್ಕೆ ಹೋಗ್ತಾ ಇರೋದು, ಸರಿನಾ? ಸರಿ, ಹೋಗ್ಬಾ. ಥ್ಯಾಂಕ್ಸ್ ಅಷ್ಟು ಹೇಳಿದ್ದಕ್ಕೆ. ಜಾನು, ಎಲ್ಲಿಗೆ ಹೊರಟೆ? ದೇವಸ್ಥಾನ ಕತೆ, ನೀವು ಬರ್ತಾ ಇದ್ರಾ? ಇಲ್ಲಮ್ಮ, ನನಗೆ ಬೇರೆ ಇನ್ನೇನೋ ಕೆಲಸ ಇದೆ. ಇನ್ನೇನೋ ಕೆಲಸ ಅಂಟಿಸ್ತಿರ್ತಾನೆ. ಅದೇ ಇರುತ್ತಲ್ಲಮ್ಮ, ಕೋರ್ಟು ಕಚೇರಿ ಲಾಯರ್ ಅಂತ, ಅವನ ಜೊತೆಲಿ ಹೋಗಬೇಕಾಗಿದೆ. ಪರವಾಗಿಲ್ಲ ಅತ್ತೆ, ನಿಮ್ಮ ಪರವಾಗಿ ನಾನೇ ಬೇಡ್ಕೊಳ್ತೀನಿ. ಒಳ್ಳೇದಮ್ಮ. ಅಲ್ಲಮ್ಮ, ದೇವಸ್ಥಾನಕ್ಕೆ ಅಂತ ಬರೀ ಕೈನಲ್ಲಿ ಹೋಗ್ತಿದೆಯಲ್ಲ, ಪೂಜೆ ಸಾಮಾನು ತೊಗೊಂಡು ಹೋಗಲ್ವಾ? ಅಯ್ಯೋ, ತೊಗೊಂಡು ಹೋಗ್ತೀನತ್ತೆ. ಇರು, ನಾನೇ ತಂದು ಕೊಡ್ತೀನಿ. ಥ್ಯಾಂಕ್ಸ್ ಅತ್ತೆ, ಬರ್ತೀನಿ. ಹಾಂ.
ಜಾನು ಏನು ವಿಷಯ ಹೇಳು. ಅನಿ ನಿಮ್ಮನ್ನ ನಿಮ್ಮ ಅಕ್ಕನ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರಕ್ಕ. ಗೊತ್ತು. ಸುರಭಿಗೆ ಬೆದರಿಕೆ ಹಾಕಿದ್ದಾನೆ. ತೇಜಸ್ವಿನಿನ ಮನೆಯಿಂದ ಹೊರಗೆ ಕಳಿಸಿ, ಇಲ್ಲದೆ ಹೋದರೆ ಗೂಂಡಾಗಳನ್ನು ಕಳಿಸಿ ಮನೆ ಮುಂದೆ ಗಲಾಟೆ ಮಾಡಿಸ್ತೀನಿ ಅಂತ. ನಾನು ಫೋನ್ ಮಾಡಿ ನಿನ್ನ ಗಂಡನ ಹತ್ರ ಮಾತಾಡಿದೆ. ಕಾಯ್ತಾ ಇರ್ತೀನಿ ಕಳಿಸು ಅಂತ ಹೇಳಿದ್ದೀನಿ. ನಿನ್ನ ಗಂಡನಿಂದ ಫೋನೂ ಇಲ್ಲ, ಏನೂ ಇಲ್ಲ. ಜಾನು, ನಿನ್ನ ಗಂಡ ಬರೀ ಬೆದರಿಕೆ ಹಾಕ್ತಾನಷ್ಟೆ. ಇದೆಲ್ಲ ನನಗೆ ಅಭ್ಯಾಸ ಆಗೋಗಿದೆ. ಇದಕ್ಕೆಲ್ಲ ಹೆದರೋಳಲ್ಲ ನಾನು. ಅನಿ, ಲಾಯರ್ಗೆ ಫೋನ್ ಮಾಡಿದ್ದಿ ತಾನೆ? ಅಮ್ಮ ಅಷ್ಟಿಲ್ಲದೆ ನಿನ್ನ ಕರ್ಕೊಂಡು ಹೋಗ್ತಿದ್ದೀನಾ? ಬಾ, ಲಾಯರ್ ಕಾಯ್ತಿದ್ದಾರೆ. ಇಲ್ಲ ಅಕ್ಕ, ಅವ್ರು ಬೇರೆನೇ ತಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮನ್ನ ಬರಕ್ಕೆ ಹೇಳಿರೋದು. ಏನು? ನಿಮ್ಮ ಭಾವಂಗೆ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳಿ ಅಕ್ಕ. ಯಾಕೆ? ಅವ್ರಿಗೇನು ತೊಂದರೆ? ಅವರಿಗೇನು ತೊಂದರೆ ಇಲ್ಲ, ಆದರೆ ಅನಿ ಅವರಿಗೆ ತೊಂದರೆ ಮಾಡಕ್ಕೆ ಹೊರಟಿದ್ದಾರೆ. ಅನಿ ಸಾಮಾನ್ಯದವರಲ್ಲ ಅಕ್ಕ. ಅನಿ, ಕಾರ್ ಯಾಕೋ ನಿಲ್ಲಿಸ್ದೆ? ಅಲ್ಲಿ ನೋಡು, ಜಾನು ಕಾರ್ ನಿಂತಿದೆ. ಜಾನು ಕಾರ್ ಯಾಕೆ ಇಲ್ಲಿ ನಿಂತಿದೆ? ಅನಿ, ದೇವಸ್ಥಾನಕ್ಕೆ ಅಂತ ಹೊರಟಿದ್ಲಲ್ಲ? ಪಕ್ಕದಲ್ಲಿ ನೋಡಮ್ಮ, ಆ ತೇಜಸ್ವಿನಿ ಕಾರು ಇದೆ. ಅಯ್ಯೋ, ಹೌದಲ್ವೋ ಅನಿ? ಏನೋ ಇದು? ಅಮ್ಮ, ನಮ್ಮ ಹಿಂದೆನೇ ಏನೇನೋ ನಡೀತಾ ಇರುತ್ತೆ. ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು. ಏನೋ ಇದೆ, ಇವತ್ತು ಗೊತ್ತು ಮಾಡ್ಕೋಬೇಕು. ಬಾ. ಅಲ್ಲ ಜಾನು, ನಮ್ಮ ಭಾವನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅವ್ರಿಗೆ ತೊಂದರೆ ಮಾಡಿದರೆ ಅದ್ರ ಪರಿಣಾಮ ನಿಮ್ಮೇಲೆ ಬೀಳುತ್ತಲ್ಲ, ಅದಕ್ಕೆ. ಹಾಗಂತ ನಮ್ಮ ಭಾವನ ಮೇಲೆ ಆಪಾದನೆ ಹೊರಿಸೋದಾ? ಹೌದು ಅಕ್ಕ, ಯಾವುದೋ ಹುಡುಗಿ ಕೇಸಲ್ಲಿ ಅವ್ರನ್ನ ಸಿಕ್ಕಾಕ್ತಾರಂತೆ. ದೊಡ್ಡ ಗಲಾಟೆ ಮಾಡಿಸಿ ಅವರಿಗೆ ಕೆಲಸ ಹೋಗೋ ಥರ ಮಾಡ್ತಾರಂತೆ. ಇದರಿಂದ ನಿಮ್ಮ ಅಕ್ಕ ಭಾವನ ಸಂಬಂಧ ಹಳ್ಸೋಗುತ್ತೆ. ಆಗ ನಿಮಗೂ ಆ ಮನೇಲಿ ಜಾಗ ಇರಲ್ಲ ಅಂತ ಅವ್ರ ಲೆಕ್ಕಾಚಾರ.